ಯಾವ್ರಣ? ನಮ್ಮ ಸಿರುಗುಪ್ಪ ತಾಲೂಕು ಬಳ್ಳಾರಿ ಡಿಸ್ಟಿಕ್ ಬೊಂಬಲಾಪುರ ವಿಲೇಜ್ ಅಂತೇಳಿ. ಅಣ್ಣ ಎಷ್ಟು ಎಕರೆ ಮೆಣಸಿನ್ಕಾಯಿ ಬೆಳೆ ಹಾಕಿದ್ರಣ್ಣ? 1.5 ಎಕರೆ ಐತೆ ಅಣ್ಣ. 1.5 ಎಕರೆ. ಅಣ್ಣ ಇದು ಏನು ಸ್ಪ್ರೇ ಮಾಡಿದ್ರಣ್ಣ? ಇದು ಲಾಡಿಯೋ, ಆಮೇಲೆ ಜೆನೆಟಿಕ್ಸ್, ವಾರದಿ ಅಗ್ರಿಟೆಕ್ ವಾರದು ಲ್ಯಾಡಿಯಾ ಜೈಟಾನಿಕ್ಸ್ ಬಳಸಿದೆ. ಹೌದು ಅಣ್ಣ ಅದು ಏನೇನು ಇತ್ತಣ್ಣ ಒಡ್ಲಿದ ಮುಂಚೆಗೆ? ಒಡ್ಲಿಕ್ಕೆ ಮುಂಚೆಕ ಮುದುರಿತ್ತು, ಪೇನ್ ಇದ್ವು, ಆಮೇಲೆ ನಲ್ಲಿ, ಹಸಿರು ದಾಮೆ, ಬೀಳ ದಾಮೆ ಇದ್ವು. ಇದು ಹೊಡೆದ್ಮೇಲೆ ಎಲ್ಲ ಕಂಟ್ರೋಲ್ ಆಗಿದೆ ಅಣ್ಣ. ಹೊಡೆದು ಎಷ್ಟು ದಿನಕ್ಕೆ ರಿಸಲ್ಟ್ ಕಾಣತ್ತಣ್ಣ? ಇದು ಕರೆಕ್ಟ್ 5-6 ದಿನ ಬಂದು 3 ದಿನಕ್ಕೆ ಬಂದು ನೋಡಿದೆ, ಹಂಗೆ ಇದು ನೆಲ್ಲಿಗಳು ಇದ್ದು. 10 ದಿನಕ್ಕೆ ಬಂದು ನೋಡಿದೆ, ಎಲ್ಲ ಕ್ಲಿಯರ್ ಆಯ್ತು. ಅಷ್ಟು 3 ದಿನ ನೋಡಿದ್ದು ಒಂದೇ ಸಲ 10 ದಿನಕ್ಕೆ ಬಂದು ನೋಡಿದಿರಿ? 10 ದಿನಕ್ಕೆ ಬಂದು ನೋಡಿನಿ, ಬಂದು 3 ದಿನದ ಹೊಡೆದು ನೋಡಿನಿ, ಹಂಗೆ ಇದೆ ಕೆಂಪಿನಲ್ಲಿ. ಹೌದು ಅಣ್ಣ. ಅವು ಏನು ಕೆಲಸ ಮಾಡಲಿಲ್ಲ ಅಂತ ಮತ್ತೆ ಆಲೋಚನೆ ಮಾಡಿದೆ. 10 ದಿನ ಬಂದು ಬಿಟ್ಟು ನೋಡಿದೆ, ಹೊಲ್ದಾಗ ಏನೇನಿಲ್ಲ, ಎಲ್ಲ ಕ್ಲೀನ್ ಆಗಿತ್ತು. ಎಲ್ಲ ಕ್ಲೀನ್ ಆಗಿ ಆಯ್ತಣ್ಣ. ಅಣ್ಣ ಇದು 10 ಮಂದಿ ಬಳಸ್ಬೋದಾ ಇದು? ಕಂಪಲ್ಸರಿ ಬಳಸ್ಬೋದು, ಏನು ಡೌಟೇ ಇಲ್ಲ ಅಣ್ಣ. ಇದು ಇವಾಗ ಕೆಂಪನಲ್ಲಿ ಎಲ್ಲ ಹೋಗೈತಂತಲ್ಲ, ಸೈಡ್ ಬ್ರಾಂಚಸ್ ಬಂದವ? ಸೈಡ್ ಬ್ರಾಂಚ್ ಬೆಸ್ಟ್ ಬಂದತ್ತೆ. ಆಲ್ರೆಡಿ ಕೆಳಗೆ ಕಾಯಿ ಹಿಡಿದ್ರೆ ಕೂಡ ಮೇಲೆ ಚಿಗುರು ಬಂದವಲ್ಲ? ಚಿಗುರು ಬಂದತ್ತೆ. ಕೊಂಗೆಗಳು ಸಾಗ್ಯಾವ ಇಲ್ಲ? ಸಾಗ್ಯಾವ. ಬೆಳವಣಿಗೆ ಬೆಸ್ಟ್ ಈ ತರ ಅಂದ್ರೆ ಕೆಳಗಡೆ ಕಾಯಿ ಹಿಡಿದ್ರೇನು ಮತ್ತೆ ಮೇಲೆ ಚಿಗುರು ಬಂದತ್ತೆ. ಚಿಗುರು ಬಂದತ್ತೆ ಈ ಗಿಡ ನೋಡಿದ್ರೆ ಕೂಡ. ಅಣ್ಣ ಇದು 10 ಮಂದಿಗೆ ಹೇಳ್ಬೋದಲ್ಲ ಅಣ್ಣ? ಕಂಪಲ್ಸರಿ, ಏನು ಡೌಟ್ ಇಲ್ಲ, ಹೇಳ್ಬೋದು. ಎಲ್ಲಿ ತಂದ್ಕೊಂಡಿದ್ರಣ್ಣ ಇದು? ಇದು ಆದೋನಿ ಲಕ್ಷ್ಮೀ ಶ್ರೀನಿವಾಸ ಅಂತೇಳಿ, ಶ್ರೀಲಕ್ಷ್ಮಿ ಶ್ರೀನಿವಾಸ ಫರ್ಟಿಲೈಸರ್ ಶಾಪು. ಅಣ್ಣ ಹೆಸರು ನಾಗರಾಜ್. ನಾಗರಾಜ್. ಓಕೆ ಡನ್ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಓಕೆ.